ಹಾಯ್ ಹಲೋ ನಮಸ್ತೆ. ನಾನು ಲಕ್ಷ್ಮಣ್ ನಾಯಕ್, ಜಾಬ್ ಅಕಾಡೆಮಿ ಶಿಕಾರಿಪುರ. ಸೊ ಡಿಯರ್ ಫ್ರೆಂಡ್ಸ್, ಉದ್ಯೋಗ ಮಾಡಲಿಕ್ಕೆ ಒಂದು ಸುವರ್ಣ ಅವಕಾಶ. ಸೊ ಯಾರೆಲ್ಲ ಉದ್ಯೋಗಕ್ಕೆ ಬಯಸ್ತಾ ಇದ್ದೀರೋ, ಸೊ ಈಗ ಭಾರತದಾದ್ಯಂತ 100 200 500ಕ್ಕೂ ಅಧಿಕ ಉದ್ಯೋಗಗಳು ಆರಂಭವಾಗಿವೆ. ಭಾರತದ ಪ್ರಮುಖ ಬ್ಯಾಂಕ್ಗಳಲ್ಲಿ ಒಂದಾಗಿರುವಂತಹ IDBI ಬ್ಯಾಂಕ್ನಲ್ಲಿ ಉದ್ಯೋಗಗಳು ಖಾಲಿ ಇವೆ. ಈ ಸಂಬಂಧ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನ ಮಾಡಲಾಗಿದೆ. ಬ್ಯಾಂಕಿಂಗ್ ಮೂಲಕ ವೃತ್ತಿಯ ಜೀವನವನ್ನ ಆರಂಭ ಮಾಡಬೇಕು ಅಂತ ಅನ್ಕೊಂಡಂತ ಅಭ್ಯರ್ಥಿಗಳಿಗೆ ಇದು ಒಂದು ಗೋಲ್ಡನ್ ಚಾನ್ಸ್ ಎನ್ನಬಹುದು. IDBI ಬ್ಯಾಂಕ್ನ ಬ್ರಾಂಚ್ಗಳು ದೇಶದ ವಿವಿಧ ಕಡೆಯಲ್ಲಿ ಇವೆ. ಇಲ್ಲಿನ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಈಗ ಅರ್ಜಿ ಕರೆಯಲಾಗಿದೆ. IDBI ಬ್ಯಾಂಕ್ನವರು ಕರೆದಿರುವಂತಹ ಉದ್ಯೋಗಗಳು 500ಕ್ಕೂ ಹೆಚ್ಚು ಉದ್ಯೋಗಗಳನ್ನ ಕರೆಯಲಾಗಿದೆ. ಮತ್ತೆ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ. ಇದಕ್ಕಾಗಿ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ಅರ್ಜಿ ಸಲ್ಲಿಸಬಹುದು. ಇನ್ನು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಯಾವುದೇ ಅಪ್ಡೇಟ್ ನೋಡಬೇಕೆಂದರೆ ಬ್ಯಾಂಕ್ನ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುತ್ತದೆ. ಹೀಗಾಗಿ ಅಭ್ಯರ್ಥಿಗಳು ಬೇರೆ ಮೂಲದಿಂದ ಬರುವಂತಹ ಸುದ್ದಿಗಳನ್ನು ನಂಬಬಾರದು. ಹುದ್ದೆಯ ಹೆಸರು ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್. ಒಟ್ಟು ಎಷ್ಟು ಹುದ್ದೆಗಳೆಂದರೆ 600 ಹುದ್ದೆಗಳು. ಕೆಲಸ ಮಾಡುವ ಸ್ಥಳ ಭಾರತದಾದ್ಯಂತ ಕೆಲಸ. ಶೈಕ್ಷಣಿಕ ವಿದ್ಯಾರ್ಹತೆಗೆ ಸಂಬಂಧಿಸಿದಂತೆ ಸಾಮಾನ್ಯ ವ್ಯಾಧಿ ಹುದ್ದೆಗೆ ಸಂಬಂಧಿಸಿದಂತೆ ಅಂದ್ರೆ ಜನರಲಿಸ್ಟ್ ಪೋಸ್ಟ್ ಹುದ್ದೆಗೆ ಪದವಿ ಪೂರ್ಣಗೊಳಿಸಿರಬೇಕು. ಮತ್ತೆ ಸ್ಪೆಷಲಿಸ್ಟ್ ಪೋಸ್ಟ್ ಅಂದ್ರೆ AAO ಹುದ್ದೆಗೆ ಸಂಬಂಧಿಸಿದಂತೆ ಕೃಷಿ, ಹಾರ್ಟಿಕಲ್ಚರ್ ಮತ್ತೆ ಅನಿಮಲ್ ಹಸ್ಬೆಂಡ್ರಿ ಸೇರಿದಂತೆ ಇದಕ್ಕೆ ಸಂಬಂಧಿಸಿದ 4 ವರ್ಷದ ಪದವಿಯನ್ನ ಪಡೆದಿರಬೇಕು. ಈ ಹುದ್ದೆಗಳಿಗೆ SC, ST ಮತ್ತೆ ವಿಶೇಷ ಚೇತನರಿಗೆ 55% ಅಂಕ ಪಡೆದಿರಬೇಕು. ವಯಸ್ಸಿನ ಮಿತಿ ಹೀಗಿದೆ: 20 ರಿಂದ 25 ವರ್ಷಗಳು. ಸರ್ಕಾರದ ನಿಯಮದಂತೆ ವಯೋಮಿತಿ ಸಡಿಲಿಕೆ ಕೂಡ ಇದೆ. ಅರ್ಜಿ ಶುಲ್ಕ ಎಷ್ಟು ಎಂದರೆ ಜನರಲ್, OBC ಮತ್ತು EWS ವಿದ್ಯಾರ್ಥಿಗಳಿಗೆ 1050 ರೂಪಾಯಿ, SC, ST ಮತ್ತು ವಿಶೇಷ ಚೇತನರು ವಿದ್ಯಾರ್ಥಿಗಳಿಗೆ 250 ರೂಪಾಯಿ. ಆಯ್ಕೆ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಅಂದ್ರೆ ಆನ್ಲೈನ್ ಟೆಸ್ಟ್ ಮೂಲಕ ನಡೆಯುತ್ತದೆ ಮತ್ತು ದಾಖಲಾತಿ ಪರಿಶೀಲನೆ, ವೈಯಕ್ತಿಕ ಸಂದರ್ಶನ ಮತ್ತೆ ಪೂರ್ವ ನೇಮಕಾತಿ ವೈದ್ಯಕೀಯ ಪರೀಕ್ಷೆಯ ಮೂಲಕ ನಡೆಯಲಾಗುತ್ತದೆ. ನೀವು ನೆನಪಿಡಬೇಕಾದ ದಿನಾಂಕಗಳೆಂದರೆ 21 ನವೆಂಬರ್ 2024 ಅರ್ಜಿ ಆರಂಭ ದಿನಾಂಕ, ಅಂದ್ರೆ ಇಂದಿನಿಂದ ಅರ್ಜಿ ಆರಂಭವಾಗಿದೆ. 30 ನವೆಂಬರ್ 2024 ಅರ್ಜಿಯ ಕೊನೆಯ ದಿನಾಂಕ. ತಾತ್ಕಾಲಿಕ ಆನ್ಲೈನ್ ಪರೀಕ್ಷೆ ದಿನಾಂಕ ಡಿಸೆಂಬರ್ 2024 ಜನವರಿ 2025 ಒಳಗಡೆ ಡೇಟ್ ಅನ್ನ ಬಿಡುಗಡೆ ಮಾಡಲಾಗುವುದು. ಅಧಿಕೃತ ವೆಬ್ಸೈಟ್ ನಲ್ಲಿ ನೋಡಬೇಕಾಗುತ್ತದೆ. ಪ್ರಮುಖವಾಗಿ ಬೇಕಾಗಿರುವಂತಹ ದಾಖಲಾತಿಗಳೆಂದರೆ ಹೀಗಿದೆ: ಜನನ ಪ್ರಮಾಣ ಪತ್ರ ಅಥವಾ 10ನೇ ಅಥವಾ 12ನೇ ತರಗತಿಯ ಅಂಕಪಟ್ಟಿ, ಪದವಿ ಅಂಕಪಟ್ಟಿಗಳು ಮತ್ತು ಪದವಿ ಪ್ರಮಾಣ ಪತ್ರಗಳು, ವಾಸಸ್ಥಳ. ಜನರಲಿಸ್ಟ್ ಪೋಸ್ಟ್ ಮತ್ತೆ ಸಾಮಾನ್ಯವಾದಿ ಹುದ್ದೆಗಳಿಗೆ ಅರ್ಜಿದಾರರಿಗೆ ವಾಸಸ್ಥಳ ಪ್ರಮಾಣ ಪತ್ರ ಬೇಕಾಗುತ್ತದೆ. ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತದೆ ಮತ್ತೆ ಅಂಗವೈಕಲ್ಯ ಪ್ರಮಾಣ ಪತ್ರ ಅನ್ವಯಿಸಿದರೆ ಮಾತ್ರ. ಆಧಾರ್ ಕಾರ್ಡ್, ಪಾಸ್ಪೋರ್ಟ್, ವೋಟರ್ ID ಹಾಗೂ ಇತ್ತೀಚಿನ 2 ಪಾಸ್ಪೋರ್ಟ್ ಫೋಟೋಗಳು. ಸೊ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ, ಇದೇ ತರ ಮಾಹಿತಿಗಾಗಿ ಜಾಬ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಅದರ ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಆತ್ಮೀಯರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದ ಬೆಸ್ಟ್. ಬಾಯ್.